ಪ್ರತಿ ಶ್ರವಣ ನಕ್ಷತ್ರದ ಸಮಯದಲ್ಲಿ ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಮಹಾಗಣಪತಿಗೆ ಹವನ ಮಾಡಿಕೊಂಡು ತದನಂತರ ಮಹಾವಿಷ್ಣುವಿಗೆ ಕಲ್ಪವೃಕ್ಷ ಪೂಜೆ, ಹಾಲು ಪಾಯಸ ನೈವೇದ್ಯ, ದುರ್ಗೆಗೂ ಪೂಜೆ, ಹಾಲು ಪಾಯಸ ನೈವೇದ್ಯ, ಶಾಸ್ತಾವಿಗೂ ಪೂಜೆ ಮತ್ತು ಹಾಲು ಪಾಯಸ ನೈವೇದ್ಯವನ್ನು ಮಾಡಿಕೊಂಡು ಶ್ರೀಧರ ಶೆಟ್ಟಿ ಹಾಗೂ ಅವರ ಒಂದು ಗುಂಪು ಏನಿದೆಯೋ ಅದು ತುಂಬ ಶ್ರಮ ವಹಿಸಿ ಇಲ್ಲಿ ಏನು ಬೇಕೋ ಅದು ಕೆಲಸಗಳನ್ನು ಆವಾಗವಾಗ ಯಾವುದು ಬೇಕೋ ಅದನ್ನು ನೋಡ್ಕೊಂಡು ಮಾಡ್ತಾ ಇದ್ದಾರೆ, ಜವಾಬ್ದಾರಿಯನ್ನು ತಗೊಳ್ತಾ ಇದ್ದಾರೆ. ಅವರಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾತೆರ್ಲ ಈ ವಿಡಿಯೋ ತೂದು ನೆಕ್ಕ ಆಯ್ನಾತ್ ಶ್ರಮದಾನಲ ಅಂಚನೆ ಧನ ಸಹಾಯ ಮಂತದ್ದು నేను ఆయన ಮಾತು ಬೇಕಾ ಜೀರ್ಣೋದ್ಧಾರ ಮಾಡ್ತದ್ದು ಬ್ರಹ್ಮ ಕಲಶೋತ್ಸವನು ತೂಪನ ಭಾಗ್ಯಡು ನಿಕ್ಕಲು ಮಾತೆರ್ಲ ಒದಗಾವಡ್ದಂದು ಎಂಕಲ ಮಾತೆರ್ಲ ಊರ್ದಾಕಲ್ಲ ಪರ ಊರ್ದಾಕಲ್ಲ ಅಂಚನೆ ಭಕ್ತಾದಿ ಬಾಗುಲ್ಲ ನಿಖಲ್ದ ಕಲಕಲೆಯಾದ ವಿನಂತಿ ಮಾಡ್ತಂದುಳ್ಳ. ಪಾದವೇ ಗತಿಯನಗೆ ಗತಿಯನಗೆ ಎಂದೆಂದು ನಿನ್ನ ಪಾದವೇ ಗತಿಯನಗೆ ಗತಿಯನಗೆ ಗೋವಿಂದ ಬಾರಯ್ಯ ಎನ್ನ ಹೃದಯ ಮಂದಿರಕ್ಕೆ ಗೋವಿಂದ ಬಾರಯ್ಯ ಎನ್ನ ಹೃದಯ ಮಂದಿರಕ್ಕೆ ಗೋಪಾಲ ಬಾರಯ್ಯ ಎನ್ನ ಹೃದಯ ಮಂದಿರಕ್ಕೆ ಗೋಪಾಲ ಬಾರಯ್ಯ ಎನ್ನ ಹೃದಯ ಮಂದಿರಕ್ಕೆ ಎಂದೆಂದು ನಿನ್ನ ಪಾದವೇ ಗತಿಯನಗೆ ಗತಿಯನಗೆ ಎಂದೆಂದು ನಿನ್ನ ಪಾದವೇ ಗತಿಯನಗೆ 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 ಹಿಂದೆನ ಮಾಡಿದ ಪಾಪವ ಕಳೆದು ಮುಂದೆನ್ನ ಜನ್ಮವು ಸಾಫಲ್ಯ ಪಡೆದು ಹಿಂದೆನ ಮಾಡಿದ ಪಾಪವ ಕಳೆದು ಮುಂದೆನ್ನ ಜನ್ಮವು ಸಾಫಲ್ಯ ಪಡೆದು ತಂದೆ ಶ್ರೀ ಪುರಂದರ ವಿಠಲನ ನೆನೆದು ತಂದೆ ಶ್ರೀ ಪುರಂದರ ವಿಠಲನ ನೆನೆದು ಎಂದೆಂದಿಗೂ ಸುಖ ಆನಂದ ಪಡೆದು ಎಂದೆಂದಿಗೂ ಸುಖ ಆನಂದ ಪಡೆದು ತಂದೆ ಶ್ರೀ ಪುರಂದರ ವಿಠಲನ ನೆನೆದು ಎಂದೆಂದಿಗೂ ಸುಖ ಆನಂದ ಪಡೆದು ಎಂದೆಂದು ನಿನ್ನ ಪಾದವೇ ಗತಿಯನಗೆ ಗತಿಯನಗೆ ಎಂದೆಂದು ನಿನ್ನ ಪಾದವೇ ಗತಿಯನಗೆ ಗತಿಯನಗೆ ಗೋವಿಂದ ಬಾರಯ್ಯ ಎನ್ನ ಹೃದಯ ಮಂದಿರಕ್ಕೆ. ಹರಿ ಓಂ. ನನ್ನ ಹೆಸರು ವಿನಯ ಕೃಷ್ಣ ಅಂತೇಳಿ. ಮುನ್ನೂರು ಶ್ರೀ ಮಹಾವಿಷ್ಣು ದೇವಸ್ಥಾನ ಇದರ ಟ್ರಸ್ಟಿಯಲ್ಲಿ ನಾನೊಬ್ಬ, ಮತ್ತು ಜೀರ್ಣೋದ್ಧಾರ ಸಮಿತಿಯ ಸದಸ್ಯನೂ ಹೌದು. ಸುಮಾರೊಂದು 10 ವರ್ಷದ ಮೊದಲು ಶ್ರೀ ಮಹಾವಿಷ್ಣು ದೇವರ ಒಂದು ವಿಗ್ರಹ ಇಲ್ಲಿ ಹೊಳೆ ಬದಿಯಲ್ಲಿ ಸಿಕ್ಕಿದೆ. ಅದು ನಮ್ಮ ಮರುವಳ ಗೋವಿಂದ ಭಟ್ರಿಗೆ ಸಿಕ್ಕಿದಂಥದ್ದು. ಅವರದನ್ನು ಎತ್ತಿ ದಡದಲ್ಲಿ ಇಳಿಸಿದರು. ಆ ನಂತರ ಸ್ವಲ್ಪ ಸಮಯ ಅದು ಅಲ್ಲಿ ಹಾಗೆ ಇದ್ದರು ದೇವರು. ತದನಂತರ ಎಲ್ಲರನ್ನು, ಈ ಕುಟುಂಬಸ್ಥರನ್ನೆಲ್ಲ ಒಂದು ಸ್ವಲ್ಪ ಜನರನ್ನು ಮಾತಾಡಿಸಿಕೊಂಡು ಸೇರಿಸಿಕೊಂಡು ಒಂದು ಪ್ರಶ್ನಾಚಿಂತನ ಕಾರ್ಯಕ್ರಮವನ್ನು ನಾವು ಅಲ್ಲಿ ಮಾಡಿದೆವು. ಅಂದರೆ ಸೊನ್ನ ಪ್ರಶ್ನಾಚಿಂತನ ಸಾಧಾರಣ 1 ವಾರದವರೆಗೆ ಸೊನ್ನ ಪ್ರಶ್ನ ಚಿಂತನೆ ನಡೆಯಿತು. ಚಿಂತನೆ ನಡೆದ ನಂತರ ಮಹಾವಿಷ್ಣು ದೇವರು ಮಾತ್ರ ಅಲ್ಲ, ಜೊತೆಗೆ ದುರ್ಗಾ ಪರಮೇಶ್ವರಿ, ವನಶಾಸ್ತಾವು, ಬ್ರಹ್ಮರಕ್ಕಸು, ಗಣಪತಿ ಮತ್ತು ರಕ್ತೇಶ್ವರಿ, ನಾಗ ದೈವಗಳು ಸಹ ಒಟ್ಟಿಗೆ ಇದ್ದಾರೆ ಅಂತ ತಿಳಿದು ಬಂತು. ಅದ ನಂತರ ಅಲ್ಲಿ ಸರಿಯಾದ ದೇವಸ್ಥಾನ, ಮತ್ತು ಈ ದೇವಸ್ಥಾನ ಒಂದು 800 ಹಳೆಯ ಪುರಾತನ ದೇವಸ್ಥಾನ ಅಂತೇಳಿಯೂ ಪ್ರಶ್ನಾಚಿಂತನೆಯಲ್ಲಿ ಕಂಡುಬಂತು. ಅದರ ನಂತರ ಅಲ್ಲಿ ಮಾಡಲಿಕ್ಕೆ, ದೇವಸ್ಥಾನ ಕಟ್ಟಲಿಕ್ಕೆ ಸೂಕ್ತವಾದಂಥ ಜಾಗವಿಲ್ಲ ಅಂತೇಳಿ ಗೊತ್ತಾದ ಮೇಲೆ ನಾವು ಮೇಲೆ ಒಂದು ಮೇರು ಜಾಗವನ್ನು ನೋಡಿ ಅದನ್ನು ಶಿಲ್ಪಿಗಳಲ್ಲಿಯೂ ನಮ್ಮ ಕ್ಷೇತ್ರ ತಂತ್ರಿಗಳು ಪದ್ಮನಾಭ
ತಂತ್ರಿಗಳ ಹತ್ರ ಮಾತಾಡಿಕೊಂಡು ಅವರೆಲ್ಲರದ್ದು ಅನುಮತಿಯನ್ನು ಪಡೆದುಕೊಂಡು ನಾವು ಇಲ್ಲಿ ಅದನ್ನು ಸ್ಥಳವನ್ನು ಸಮತಟ್ಟು ಮಾಡಿ ಮಹಾವಿಷ್ಣು ಸಪರಿವಾರ ಮಹಾವಿಷ್ಣುವನ್ನು ನಾವು ಇಲ್ಲಿ ಬಾಲಾಲಯದಲ್ಲಿ ಪ್ರತಿಷ್ಠೆ ಮಾಡಿಕೊಂಡೆವು. ಪ್ರತಿಷ್ಠೆ ಮಾಡುವ ಸಮಯದಲ್ಲಿ ಪ್ರತಿ ಶ್ರವಣ ನಕ್ಷತ್ರದ ಸಮಯದಲ್ಲಿ ಪೂಜಾದಿಗಳನ್ನು ಮಾಡಿಕೊಂಡು ಹೋಗುವಂಥದ್ದು ತೀರ್ಮಾನ ಆಯಿತು. ಹಾಗೆ ಒಂದೆರಡು ವರ್ಷ ಪೂಜೆ ನಡೆಯಿತು. ಅದರೊಟ್ಟಿಗೆ ನಾವು ಇಲ್ಲಿ ಒಂದು ಕ್ಷೇತ್ರ ಪುಷ್ಟಿಗೋಸ್ಕರ 1008 ಸಂಖ್ಯೆಯಲ್ಲಿ ವಿಷ್ಣು ಸಹಸ್ರನಾಮ ಹವನವನ್ನು ಮಾಡಿಕೊಂಡೆವು. ಅದನಂತರ ದೊಡ್ಡ ಮಟ್ಟಿಗೆ ಮುಂದುವರಿಯುವುದು ಕಾಣುತ್ತಾ ಇಲ್ಲ ಅಂತ ಹೇಳಿ ಮರು ಪ್ರಶ್ನೆಯನ್ನು ನಾವು ಇದೇ ಸ್ಥಳದಲ್ಲಿ ಮಾಡಿಕೊಂಡೆವು. ಆಗ ಇವರು ದೈವಜ್ಞರು ಹೇಳಿದ ಪ್ರಕಾರ, ನೀವು ಕೊಡ್ತಾ ಇರುವ ಸೇವೆ ಕೊಡ್ತಾ ಇದ್ದೀರಿ, ಆದರೆ ಅದು ಸರಿಯಾಗಿ ತಲುಪುವುದಿಲ್ಲ. ಬ್ರಹ್ಮರಕ್ಕಸಿಗೆ ಬೇಕಾದಂಥ ವ್ಯವಸ್ಥೆಯನ್ನು ನೀವು ಮಾಡಲೇಬೇಕು. ಅದನ್ನು ಮಾಡಿಕೊಂಡ ಮೇಲೆ ಎಲ್ಲವನ್ನು ಅದು ಮತ್ತೆ ಒಂದೊಂದಾಗಿ ಮುಂದುವರಿತದೆ ಅಂತೇಳಿ ದೈವಜ್ಞರು ಸೂಚಿಸಿದರು. ಸೊ ಅದರ ಪ್ರಕಾರ ಅವರು ಪ್ರತಿ ಶ್ರವಣ ನಕ್ಷತ್ರದ ಸಮಯದಲ್ಲಿ ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಮಹಾಗಣಪತಿಗೆ ಹವನ ಮಾಡಿಕೊಂಡು, ತದನಂತರ ಮಹಾವಿಷ್ಣುವಿಗೆ ಕಲ್ಪವೃಕ್ಷ ಪೂಜೆ, ಹಾಲು ಪಾಯಸ ನೈವೇದ್ಯ, ದುರ್ಗೆಗೂ ಪೂಜೆ, ಹಾಲು ಪಾಯಸ ನೈವೇದ್ಯ, ಶಾಸ್ತಾವಿಗೂ ಪೂಜೆ ಮತ್ತು ಹಾಲು ಪಾಯಸ ನೈವೇದ್ಯವನ್ನು ಮಾಡಿಕೊಂಡು ಬ್ರಹ್ಮರಕ್ಕಸುವಿಗೆ ಸ್ವಸ್ತಿಕ ರೂಪದಲ್ಲಿ ಅವರನ್ನು ಬರಮಾಡಿಕೊಂಡು ಅವರಿಗೂ ಹಾಲು ಪಾಯಸ ನೈವೇದ್ಯ ಮಾಡಿಕೊಂಡು ಸಾಯಂಕಾಲದ ಸಮಯದಲ್ಲಿ ಸೂರ್ಯಾಸ್ತ ಆದ ಮೇಲೆ ಗುರು ಗಣಪತಿ ಸಹಿತ ದುರ್ಗಾ ಪೂಜೆ ಮಾಡಬೇಕು ಅಂತೇಳೆಲ್ಲ ಸೂಚಿಸಿದ್ದಾರೆ. ಅದಕ್ಕೆ ಸೂಕ್ತವಾದಂಥ ಪುರೋಹಿತರನ್ನು ಅನ್ವೇಷಣೆ ಮಾಡುವಾಗ ನಮ್ಮ ವೇದಮೂರ್ತಿ ಶಿವಸುಬ್ರಹ್ಮಣ್ಯ ಭಟ್ ಶುಳಾಲಮೂಲೆ ಇವರ ನೇತೃತ್ವದಲ್ಲಿ ಮಾಡಿದರೆ ಉತ್ತಮ ಅಂತೇಳಿ ಕಂಡು ಬಂತು. ಹಾಗೆ ಅಂತ ಹೇಳಿದರೆ ಅದನ್ನು ಆವಾಗ ನೀವು ಬದಲಿಸಬಾರದು. ಬೇರೆ ಪುರೋಹಿತ ಒಮ್ಮೆ ಇವರನ್ನು ಕರೆಯಿತು, ಮತ್ತೆ ಅವರನ್ನು ಕರೆಯಿತು, ಮತ್ತೆ ಇನ್ನೊಬ್ಬರನ್ನು ಕರೆಯಿತು ಅಂತ ಆ ಥರ ಆಗಬಾರ್ದು ಅಂತೇಳಿ ಒಬ್ಬರೇ ಮಾಡಬೇಕು. ಅದು ಒಂದೇ ರೀತಿಯಲ್ಲಿ ಆಗಬೇಕು. ಮಾಡಿದಲ್ಲಿ ಮಾಡಬೇಕು ಅಂತ ಹೇಳುವಂಥ ಕೆಲವೊಂದು ನಿರ್ದಿಷ್ಟ ನಿಯಮಗಳನ್ನೆಲ್ಲ ದೈವಜ್ಞರು ನಮಗೆ ಸೂಚಿಸಿದರು. ಅದರ ಪ್ರಕಾರವಾಗಿ ನಾವು ಮತ್ತೆ ಪುರೋಹಿತರ ಹತ್ರ ಕೇಳಿಕೊಂಡು ಅವರ ಅಪ್ಪಣೆ ಪಡೆದುಕೊಂಡು, ತಂತ್ರಿಗಳನ್ನು ಕೇಳಿಕೊಂಡು ಅವರನ್ನು ಅಪ್ಪಣೆ ಪಡೆದುಕೊಂಡು ನಾವು ಆ ಕಾರ್ಯಕ್ರಮ ಶುರು ಮಾಡಿದೆವು. ಇವತ್ತಿಗೆ 26ನೇ ಪೂಜೆ ನಡೆಯುತ್ತಿಲ್ಲಿ. ಬೆಳಗಿನದ್ದು, ಸಾಯಂಕಾಲದಿಂದ ಆಗಬೇಕಷ್ಟೆ. ಹಾಗೆ ಮಾಡಿಕೊಂಡು ಬಂದಲ್ಲಿ ನಿಮಗೆ ಇದು ಅಭಿವೃದ್ಧಿ ದಿನೇ ದಿನೇ ಅಭಿವೃದ್ಧಿ ಕಾಣುತ್ತದೆ. ಬ್ರಹ್ಮ ಕಲಶೋತ್ಸವ ಇಲ್ಲಿ ನಡೆಯುವಲ್ಲಿಯವರೆಗೂ ಈ ಕಾರ್ಯಕ್ರಮವನ್ನು ನಡೆಕೊಂಡು ಹೋಗಬೇಕು ಅಂತೇಳಿ ದೈವಜ್ಞರು ಸೂಚಿಸಿದ್ದಾರೆ. ಆ ಪ್ರಕಾರವಾಗಿ ನಾವೀಗ ಮಾಡ್ತಾ ಇದ್ದೇವೆ. ಆ ದೈವಜ್ಞರ ಹೇಳಿದ ಪ್ರಕಾರ 4-5 ತಿಂಗಳಿನಲ್ಲಿ ನಿಮಗೆ ಇದರ ಫಲ ಸಿಗ್ತದೆ ಅಂತೇಳಿ ಸೂಚಿಸಿದ್ದಾರೆ. ಅದೇ ಪ್ರಕಾರ ದೈವಾನುಗ್ರಹದಿಂದ ಇಲ್ಲೀಗ ನಮಸ್ಕಾರ ಮಂಟಪ ಮತ್ತು ಗರ್ಭಗುಡಿಯ ಕೆಲಸ ನಾವು ಶಿಲಾನ್ಯಾಸ ಕಾರ್ಯಕ್ರಮ ಆಯಿತು. ಅದರ ನಂತರ ಗರ್ಭನ್ಯಾಸ, ಹೀಗೆ ಷಡಾಧಾರ ಎಲ್ಲ ಆಗಿಕೊಂಡು ಈಗ ಈ ಹಂತಕ್ಕೆ ತಲುಪಿದೆ. ಇನ್ನೀಗ ಈ ತಿಂಗಳು 25ನೇ ತಾರೀಕಿನ ಒಳಗಡೆ ಅವರು ಶಿಲ್ಪಿಗಳು ಮುರುಡೇಶ್ವರದವರು, ಶ್ರೀಕೃಷ್ಣ ಅಂತೇಳಿ ಅವರ ಹೆಸರು, ಅವರು ಬಂದು ಈಗ ಮಾಡಿನವರೆಗಿರುವ ಕೆಲಸವನ್ನು ಪೂರ್ತಿಗೊಳಿಸಿಕೊಡ್ತೇನೆ ಅಂತೇಳಿ ಹೇಳಿದ್ದಾರೆ. ಈ ಗರ್ಭಗುಡಿಯವು ನಮಸ್ಕಾರ ಮಂಟಪವು ಕೆಲಸ ಆದ ನಂತರ ಮತ್ತೆ ಒಂದು ಬದಿಯಲ್ಲಿ ಗಣಪತಿಗೂ ಒಂದು ಬದಿಯಲ್ಲಿ ದುರ್ಗೆಗೂ ಇರುವಂಥ ಸುತ್ತುಪೌಳಿಯನ್ನು ಸೇರಿಸಿಕೊಂಡಿರುವಂಥ ಒಂದು ಆಕಾರ ಆಗಬೇಕಾಗಿದೆ. ಅದರ ನಂತರ ಶಾಸ್ತಾವಿಗೆ ಅದರ ಹೊರಗಿನ ಭಾಗದಲ್ಲಿ ಇದು ಗುಡಿ ಆಗಬೇಕಾಗಿದೆ. ಅದರ ನಂತರ ಆಯಿತು ನಾವು ಬ್ರಹ್ಮರಕ್ಕಸುವಿಗೆ, ನಾಗನಿಗೆ ಮತ್ತು ರಕ್ತೇಶ್ವರಿಗೆ ಇರುವಂಥ ವ್ಯವಸ್ಥೆ ಮಾಡಲಿಕ್ಕೆ. ಹಾಗೆ ಈಗ ಒಂದಷ್ಟು ಜನರ ಸಹಾಯದಿಂದ ಇಲ್ಲಿವರೆಗೆ ತಲುಪಿದೆ. ಇನ್ನು ಮುಂದೆಯೂ ನಾವು ಎಲ್ಲರ ಒಂದು ಸಹಕಾರವನ್ನು ನಾನು ಅಪೇಕ್ಷಿಸುತ್ತಾ, ಎಂತ ಹೇಳಿದರೆ ಈ ಒಂದು ದೇವಸ್ಥಾನ ಇರುವಲ್ಲಿ ಒಂದು ಜೀರ್ಣೋದ್ಧಾರ ಮಾಡೋದು ಒಂದು ಸ್ವಲ್ಪ ಸುಲಭದ ಕೆಲಸ. ಸುಲಭ ಅಂತ ಹೇಳೋದಿಲ್ಲ ನಾನು, ಕಷ್ಟ ಉಂಟು. ಆದರೂ ಅದರಲ್ಲಿ ಬೇಕಾದಂಥ ವ್ಯವಸ್ಥೆಗಳು ಅಷ್ಟು ಇರ್ತದೆ. ಆದರೆ ಇಲ್ಲಿ ಹಾಗಲ್ಲ, ಇಲ್ಲಿ ಏನೂ ಇಲ್ಲ. ನಾವು ಸ್ಥಳವನ್ನು ತೆಗೆದದ್ದು, ಅದರ ನಂತರ ನಾವು ಸ್ಥಳವನ್ನು ಸಮತಟ್ಟು ಮಾಡಿದ್ದು, ಅದರ ನಂತರ ನಾವು ಪ್ರತಿಯೊಂದು ಇಲ್ಲಿ ಯಾವ ವ್ಯವಸ್ಥೆಗಳು ಇಲ್ಲ. ಈಗ ಪೂಜೆಗೆ ಬೇಕಾದ ವ್ಯವಸ್ಥೆಗಳು ನಾವೊಂದು ಸಣ್ಣ ಒಂದು ಶೆಡ್ಡಿನ ಥರ ಮಾಡಿಕೊಂಡು ಬೇಕಾದಾಗ ಮಾಡಿಕೊಂಡು ಒಂದು ಅಲ್ಲಿಂದ ಅಲ್ಲಿಗೆ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಪ್ರತಿಯೊಂದಕ್ಕೂ ನಾವು ಇಲ್ಲಿ ಹೊಸದಾಗಿಯೇ ಮಾಡಬೇಕಷ್ಟು ಹೊರತು ಮೊದಲಿನನ್ನು ಏನು ಜೀರ್ಣ ಮಾಡಿಕೊಂಡು ಏನು ಮಾಡುವಂಥ ಇಲ್ಲ. ಎಲ್ಲವೂ ಹೊಸತಾಗಬೇಕಿಲ್ಲಿ. ಆದ ಕಾರಣ ನಾವು ಎಲ್ಲರದ್ದು ಒಂದು ಸಹಕಾರವನ್ನು ಬಯಸುತ್ತೇವೆ.
ಇದು ಒಬ್ಬನಿಂದ ಇಬ್ಬರಿಂದ ಆಗುವಂಥ ಕೆಲಸ ಅಲ್ಲ. ಪ್ರತಿಯೊಬ್ಬರು ಸೇರಿಕೊಂಡು ನಮ್ಮ ದೇವಸ್ಥಾನ ಅಂತೇಳಿ ತಿಳ್ಕೊಂಡು ಕೈ ಜೋಡಿಸಿದರೆ ಅತಿ ಶೀಘ್ರದಲ್ಲಿ ಆ ಭಗವಂತನ ಕೃಪೆಯಲ್ಲಿ ನಮಗೆ ಒಂದು ದೇವಸ್ಥಾನ ನಿರ್ಮಾಣ ಆಗಿ ಆ ಭಗವಂತನ ಒಂದು ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವ ನೋಡುವಂಥ ಸೌಭಾಗ್ಯ ಒದಗಿ ಬಂದಿತ್ತು. ಹಾಗೆ ಎಲ್ಲರ ಸಹಕಾರವನ್ನು ನಾವು ಈ ಸಮಯದಲ್ಲಿ ಬೇಡಿಕೊಳ್ಳುತ್ತೇವೆ. ಹರಿ ಓಂ. ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಪ್ರಕಾಶ ಕೃಷ್ಣ ಅಂತ. ತೊಂಡಮೊಳೆಯಲ್ಲಿ ಮನೆ ನಮ್ಮದು, ನೀರ್ಚಾಳಿನ ಹತ್ತಿರ. ಈ ಒಂದು 300 ಕುಟುಂಬಕ್ಕೆ ಸಂಬಂಧಪಟ್ಟವರು ನಾವು. ಹಾಗೆ ನಮಗೂ ಈ 300 ಕ್ಷೇತ್ರಕ್ಕೂ ಒಂದು ಸಂಬಂಧ ಏರ್ಪಟ್ಟದ್ದು. ಈ ದೇವಸ್ಥಾನದ ವಿನಯ ಅವರು ಹೇಳಿದಾಗೆ ಈ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ವಿಷಯದಲ್ಲಿ ಅದನ್ನು ಮುಂದೆ ಹೋಗಬೇಕು ಅಂತಂದರೆ ಒಂದು ಕಮಿಟಿ ಬೇಕು ಅಂತ ಆಯಿತು. ಹಾಗೆ ನಾವು ಒಂದು ಕಮಿಟಿಯನ್ನು ಮಾಡಿಕೊಂಡಿದ್ದೇವೆ, ಜೀರ್ಣೋದ್ಧಾರ ಸಮಿತಿ ಅಂತೇಳಿ. ಅದರೊಬ್ಬ ಸದಸ್ಯ ನಾನು. ಈ ಊರಿನ ಹೆಸರು ಮುನ್ನೂರು ಅಂತೇಳಿ. ಇದಕ್ಕೆ ಮೊದಲು ಮುನ್ನಿಯನ್ನು ಊರು ಅಂತ ಹೇಳ್ತಿದ್ರಂತೆ. ಕಣ್ಣು ಮಹರ್ಷಿಗಳು ಇಲ್ಲಿ ಬಂದು ತಪಸ್ಸು ಮಾಡಿದ ಒಂದು ಜಾಗ ಅಂತೇಳಿ ಐತಿಹ್ಯ ಕಂಡು ಬರ್ತಾ ಉಂಟು. ಪ್ರಶ್ನೆ ಚಿಂತನೆ ಮಾಡುವಾಗ ಇಲ್ಲಿ ಮೊದಲು ದೇವಸ್ಥಾನ ಇತ್ತು. ಆ ದೇವಸ್ಥಾನ ಮುಂದೆ ಅದು ಯಾವುದೋ ಒಂದು ಇದರ ಕಾರಣದಿಂದಲಾಗಿ ಅದು ಶಿಥಿಲಾವಸ್ಥೆಗೆ ಬಂದು ಈ ಥರ ದೇವರ ಮೂರ್ತಿ ಒಂದು ಹೊಳೆಯಲ್ಲಿ ಸಿಕ್ಕಿತು ಮತ್ತೆ ಮುಂದೆ ಅಂತ ಹೇಳಿ ಈಗ ವಿನಯ ಕೃಷ್ಣ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಇದಕ್ಕೆ ನಾವು ಈ ಒಂದು ಕಾರ್ಯದಲ್ಲಿ ನಾವು ಮುಂದುವರಿತಾ ಇದ್ದೇವೆ. ಈಗ ಈ ಉನಿಯನ್ನ ಊರು ಅಂತ ಹೇಳೋದು ಸಾಮಾನ್ಯ ನಮ್ಮ ಕುಡಾಲು ಮೇರ್ಕಳ ಗ್ರಾಮಕ್ಕೆ ಬರುತ್ತೆ. ಅದು ಪೆರ್ಮುದೆ ಅನ್ನೋ ಜಾಗದಿಂದ ಸ್ವಲ್ಪ ಒಂದು 3.5 ಕಿಲೋಮೀಟರ್ ಒಳಗೆ ಬರ್ತದೆ. ಇನ್ನು ನಿಮಗೆ ಅಲ್ಲಿ ಬರಬೇಕು ಅಂತಂದರೆ ಕಾಸರಗೋಡಿಂದ ಬರೋದಾದರೆ ನೀವು ಪೆರ್ಮುದೆಯಾಗಿ ಬರಬೇಕಾಗುತ್ತೆ, ಅಥವಾ ಸೀತಂಗೋಳಿಯಾಗಿ ಬರಲಿಕ್ಕಾಗುತ್ತೆ. ಮಂಗಳೂರಿಂದ ಬರೋರು ಪೆರ್ಮುದೆಯಾಗಿ ಬರಬೇಕಾಗುತ್ತೆ. ಈ ಒಂದು ಜಾಗದ ಹತ್ತಿರವರೆಗೆ ಡಾಮರ್ ರೋಡಿನ ವ್ಯವಸ್ಥೆ ಇದೆ. ಹತ್ತಿರ ಒಂದು ಬಸ್ಸು ಕೂಡ ಒಂದು ಸರ್ವಿಸ್ ನಡೆಸ್ತಾ ಉಂಟು. ನಮ್ಮ ಈ ಒಂದು ವೆಚ್ಚ ನಾವು ಆಲೋಚನೆ ಮಾಡಿದಾಗ ಸಾಮಾನ್ಯ ಒಂದು 3,60,00,000 ನಮಗೆ ವೆಚ್ಚ ಬರುವಂಥ ಒಂದು ಸಾಧ್ಯತೆ ಇದೆ ಅಂತೇಳಿ ನಮ್ಮ ಇಂಜಿನಿಯರ್ ಅವರು ಹೇಳಿದ್ದಾರೆ. ನಮಗೆ ಕಾರಂತರು ಜಗದೀಶ್ ಕಾಸರಗೋಡಿನವರು ನಮ್ಮ ಶಿಲ್ಪಿಗಳು, ಹಾಗೂ ಮುರುಡೇಶ್ವರದ ಕೃಷ್ಣ ಎಂ ಅಂತ ಹೇಳುವವರು ನಮಗೆ ಶಿಲಾಮಯವಾದ ಯಾವ ರಚನೆ ಇದೆ ಅದೆಲ್ಲ ಮಾಡಿಕೊಡ್ತಾ ಇರುವವರು. ಇಲ್ಲಿ ನಾವು ಎಷ್ಟೋ ಸಮಯದಿಂದ ಈಗ ಕೆಲಸ ನಡೀತಾ ಉಂಟು. ಆದರೆ ಬೇಕಾದ ವ್ಯವಸ್ಥೆಗೆ ಹಣದ ವ್ಯವಸ್ಥೆ ಕೂಡ ನಮಗೆ ಆಗಬೇಕಾಗ್ತದೆ. ಹಾಗಾಗಿ ಹಂತವಾಗಿ ನಾವು ಅದನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ನಮ್ಮ ಒಳ್ಳೆಯ ಒಂದು ಕ್ರಿಯಾಶೀಲವಾದ ಟೀಮ್ ಇದೆ ನಮಗೆ ಸಹಾಯ ಮಾಡಲಿಕ್ಕೆ. ಅಂತಂದರೆ ಶ್ರೀಧರ ಶೆಟ್ಟಿ ಹಾಗೂ ಅವರ ಒಂದು ಗುಂಪು ಏನಿದೆಯೋ ಅದು ತುಂಬ ಶ್ರಮ ವಹಿಸಿ ಇಲ್ಲಿ ಏನು ಬೇಕೋ ಅದು ಕೆಲಸಗಳನ್ನು ಆವಾಗವಾಗ ಯಾವುದು ಬೇಕೋ ಅದನ್ನು ನೋಡ್ಕೊಂಡು ಮಾಡ್ತಾ ಇದ್ದಾರೆ, ಜವಾಬ್ದಾರಿಯನ್ನು ತಗೊಳ್ತಾ ಇದ್ದಾರೆ. ಅವರಿಗೆ ನಮ್ಮ ತುಂಬ ಹೃದಯದ ಧನ್ಯವಾದ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದೆ ನಮಗೆ ಎಲ್ಲರ ಸಹಕಾರವೂ ಬೇಕಾಗುತ್ತೆ. ಜೊತೆಗೆ ಆರ್ಥಿಕ ಸಹಕಾರ ಮಾಡಲಿಕ್ಕೆ ಎಲ್ಲರ ನಾವೊಂದು ಸಹಾಯವನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ. 3,60,00,000 ಅಂತ ಸಣ್ಣ ಏನು ದುಡ್ಡಿನ ವಹಿವಾಟು ಅಲ್ಲ ಅದು. ಶ್ರೀಯುತ ರಾಮಚಂದ್ರ ಶಾಸ್ತ್ರಿ ಕುರಿಯತ್ತಡಕೆಯವರು ಕೂಡ ನಮ್ಮೊಟ್ಟಿಗೆ ಸಹಕಾರ ನೀಡ್ತಾ ಇದ್ದಾರೆ. ಅವರು ಪ್ರತಿಯೊಂದು ವಿಷಯದಲ್ಲಿಯೂ ಗಮನ ಹರಿಸಿಕೊಂಡು ನಮಗೆ ಬೇಕಾದ ಮಾರ್ಗದರ್ಶನ ನೀಡ್ತಾ ಇರುವ ಒಬ್ಬರು ಮಹಾನ್ ವ್ಯಕ್ತಿ ಅವರು. ಕಂಬಾಡ ದೇವಸ್ಥಾನ ತುಂಬ ಅವರ ಸೇವೆ ಸಲ್ಲಿದೆ. ಹಾಗೆ ಇಲ್ಲಿಯೂ ಕೂಡ ಅವರ ಸೇವೆ ಈಗ ಸಲ್ಲಿಸ್ತಾ ಇದ್ದಾರೆ ಅವರು. ಹಾಗೆ ಈ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗವಹಿಸ್ತಾರೋ ಎಲ್ಲರಿಗೂ ಶ್ರೀ ಮಹಾವಿಷ್ಣು ದೇವರು ಸಂಪೂರ್ಣವಾದ ಆಯುರಾರೋಗ್ಯ ಭಾಗ್ಯವನ್ನು ಕೊಡಲಿ, ಹಾಗೂ ಸಂಪೂರ್ಣ ಸಾಮಾಜಿಕ ಕ್ಷೇಮ ಆಗಲಿ ಅಂತ ನಾವು ಬಯಸ್ತೇವೆ. ಒಂದುಲೆಂದು 300 ಮುಗೇರು ಮಹಾವಿಷ್ಣು ದೇವಸ್ಥಾನ ಸುಮಾರು 200 ವರ್ಷಗಳ ದುಂಬು ಸುದೆ ಬರಿಟ್ಟು ಅನಾಥವಾದ ಬೂರ್ದಿತ್ತು. ಐನು 300 ಕುಟುಂಬದಾಗೆಲ್ಲ ಎಡಕಣ ಕುಟುಂಬದಾಗೆಲ್ಲ ಊರ್ದಾಗೆಲ್ಲ ಮತ್ತದು ಈ ಸ್ಥಿತಿಗೆ ಕೊಂಡತ್ತು ಮುಟ್ಟಾದಿರು. ನಾನಾ ಆಯ್ನಾತ್ ಶ್ರಮದಾನೆಲ್ಲ ಉಂಡು, ಅಂಚನೆ ಸುಮಾರು ಖರ್ಚು ವೆಚ್ಚ ಉಂಡು. ಮಾತೆಲ್ಲ ಈ ವಿಡಿಯೋ ತೂದು ನೆಕ್ಕ ಆಯ್ನಾತ್ ಶ್ರಮದಾನೆಲ್ಲ ಅಂಚನೆ ಧನ ಸಹಾಯ ಎಲ್ಲ ಮಂತದ್ದು. నేను ఆయన ಮಾತು ಬೇಕಾ ಜೀರ್ಣೋದ್ಧಾರ ಮಾಡ್ತದ್ದು. ಬ್ರಹ್ಮ ಕಲಶೋತ್ಸವನು ತೂಪನ ಭಾಗ್ಯಡು ನಿಖಲು ಮಾತೆಲ್ಲ ಒದಗಾಡ್ದಂದು ಎಂಕಲ ಮಾತೆಲ್ಲ ಊರ್ದಾಕಲ್ಲ ಪರ ಊರ್ದಾಕಲ್ಲ ಅಂಚನೆ ಭಕ್ತಾದಿ ಬಾಗುಲ್ಲ ನಿಖಲ್ದ ಕಲಕಲೆಯಾದ ವಿನಂತಿ ಮಾಡ್ತಂದು.
विवासविन्दपीठं कल्पयामि सांस्तसंस्तमयं शुद्धं कामद्य गणनायकारण्याम्यह व्यासम् अग्नौ आवाहयाम्यहम् ॐ भवतवस्वरों जगत्तेताङ्गसायुधसवाहनसपरिवार सर्वालङ्कारभूषितः श्री महागणपति अत्रा गच्छामाहेश्य श्री महागणाधीश्वर अग्नौ आवाहयामि आवाहितो भवा संस्थापितो भवा सन्निहितो भवा सन्निरुद्रो भवा अपपिण्डितो भवा अमृतीकरणो भवा व्याप्तो भवा सन्निसन्नो भवा व्रतो भवा क्षमस्तासादित्यं करो ॐ एकदन्ताय विद्महे वक्रतुण्डाय धीमहि तन्नो दन्ति प्रचोदयात् इदमर्घ्यं जनकर्षेणकार्यश्रीसुतः श्रीमन्तः गणपतिर्देवता ॐ कामदयाय महाकोमते स्वाहा ॐ कायशो कवचाय ॐ नेत्राभ्यामोषो ग्रहासारज्ञानम् हस्तेन्द्राणनविन्दचोर्णमण्डाध्यायं त्रेत्रिम्नसात् आशिष्टं त्रय्यास्तपद्मकरयास्तां कस्तया संस्थितं बीजापूर्वक्राप्तवासवत्तरावेक्ष्यकृष्णं हस्तेर्वहन्तं भजे ॐ श्रीं ह्रीं क्लीं गणपतये वरवरदसर्वजनं मे वशमानय स्वाहा ॐ श्रीं ह्रीं क्लीं गणपतये वरवरदसर्वजनं मे वशमानय स्वाहा ॐ श्रीं ह्रीं क्लीं गणपतये वरवरदसर्वजनं मे वशमानय स्वाहा ॐ श्रीं ह्रीं क्लीं गणपतये वरवरदसर्वजनं मे वशमानय स्वाहा गणानां त्वा गणपतिं अभावस्तमम् जयच्छराजं ब्रह्मणस्तदानश्चं मन्नोदनस्य दशातनर्गस्वाहा श्री महागणाधीश्वराय नमः श्री महागणाधीश्वराय नमः भक्ताभीष्टप्रदाताहिनप्रतनयानन्दरा विद्याभ्यासिन्दोराङ्गोत्रङ्गात्पुत्रात्राजतैत्राम्बराज्ञः नागाविद्यादन्तभासान् कुशवरदकरो मौशिकेन्द्रानिरूढो विघ्नेशशक्तियुक्तो विश्वोत्तमं सदा सम्पदं दीर्घमायुः महागणाधीश्वरः सुप्रसन्न अभिषिद्धफलवरदा गणपतये नमः मध्ये मध्यमदमान्ये समर्पयामि महागणाधीश्वरप्रीत्यर्थमार्जाष्टद्रव्य आद्यपूर्व आद्यानि हस्ताभिषेकसंख्यया अन्योन्यसहाख्येन होस्यामः गणकर्षे गायत्री छन्दः श्रीमन्महागणपतिर्देवता ॐ श्रीं ह्रीं क्लीं गणपतये वरवरद सर्वजनमेव शिवाय स्वाहा स्वाहा श्री महागणपतये नमः ॐ श्रीं ह्रीं क्लीं गणपतये वरवरद सर्वजनमेव शिवाय स्वाहा स्वाहा श्री महागणपतये नमः ॐ श्रीं ह्रीं क्लीं गणपतये वरवरद सर्वजनमेव शिवाय स्वाहा स्वाहा श्री महागणपतये नमः ॐ श्रीं ह्रीं क्लीं गणपतये वरवरद सर्वजनमेव ओम श्रीं ह्रीं क्लीं गणपतये वरवरद सर्वजनमेव शिवाय स्वाहा स्वाहा श्री महागणपतये नमः ओम श्रीं ह्रीं क्लीं गणपतये वरवरद सर्वजनमेव शिवाय स्वाहा स्वाहा श्री महागणपतये नमः ओम श्रीं ह्रीं क्लीं गणपतये वरवरद चित्तं हरिष्येव भागवस्वाहा प्रजापतये नमः सर्वरल्ली पूर्णाहुति ಮಾಡಿದ್ದಾರೆ इदं फलं मजादेवस्थापितं परसस्तवा तेन मे सफलावाप्तिर्भवेज्जन्मनि जन्मनि श्रीज्ञेश्वराय नमः इदं पक्वं मजादेवस्थापितं परसस्तवा तेन मे सफलावाप्तिर्भवेज्जन्मनि जन्मनि श्रीज्ञेश्वराय नमः अजङ्गडो मजादेवस्थापितं परसस्तवा तेन मे सफलावाप्तिर्भवेज्जन्मनि जन्मनि श्रीज्ञेश्वराय नमः इदं पुष्पं मजादेवस्थापितं परसस्तवा तेन मे सफलावाप्तिर्भवेज्जन्मनि जन्मनि श्रीज्ञेश्वराय नमः इतः पूर्वं प्राणबुद्धिदेहं मातिकानतः शाग्नः सप्तमस्तिवस्तासु मनसा वाचा कर्मणा हस्ताभ्यां तद्भ्यामुदरेण शिष्णा यस्मृतं यत्कृतं यदुक्तं यद्दत्तं यदाचरितं तत्सर्वं ब्रह्मार्पणं भवतु स्वाहा ब्रह्मण इदं न मम अत उत्थाय अत पूर्णाहुतिः ओम यज्ञ यज्ञं गच्छ यज्ञपतिं गच्छ स्वां योनिं गच्छ स्वाहैषते यज्ञो यज्ञपते सहसोक्तवाकस्वीर स्वाहा ओम देवागातमिदो गातं विद्वा गातमिदमनसस्पत इमन्ना देवदेवेश यज्ञ स्वाहा ओम वाति स्वाहा ओम वाते धा स्वाहा
देवेभ्यो गातवेभ्यो यज्ञायै तन्नमः ॐ इन्द्राय स्वाहा ॐ निरुते रक्षोधिपतये स्वाहा ॐ वरुणाजलाधिपतये स्वाहा ॐ वायवे प्राणाधिपतये स्वाहा ॐ सोमाय नक्षत्राधिपतये स्वाहा ॐ ईशानाय विद्याधिपतये स्वाहा ॐ अनन्ताय नागाधिपतये स्वाहा ॐ ब्रह्मणे लोकाधिपतये स्वाहा ॐ मूर्धानं दिवोरतिं दिव्यामि ईष्टानरमदाय जातमग्निं कविकं सम्राजपतिं जनानाभासन्नाभात्रं जलयन्त देवाः स्वाहा वैश्वानराग्नयाय तन्नमः ॐ नमस्ते हरसे शोतिषे नमस्ते अस्त्वक्षिषे अन्यन्ते अस्मत्तमन्तहेतुजप्पाभक अस्त्वभ्यकं शिवा भव पूर्णाहुतिमुत्तमां जहाते सर्वं वै पूर्णाहुतिः सर्वमेवात्माते अथायं वै पूर्णाहुतिः अस्यामेव प्रतिष्ठते श्रीमहागणाधीश्वरहवणपूर्णावतिमुहूर्तं सुमुहूर्तमस्मिते भवन्तः प्रभन्त महागणाधीश्वरहवणपूर्णावतिमुहूर्तं सुमुहूर्तमस्त ॐ अग्नेय सपथाराय अस्मान् विश्वानि देवमयदानि विद्वान् ज्योत्यस्त्वज्जुहुलानवेनः भूजिष्ठां ते नम उक्तिं विधेम श्रीविघ्नेश्वराय नमः। एतस्य राज्यमादत्ते देवानागं सवाः तदेवास्मै सवान् प्रयच्छन्ति तेन मनस्वन्ते राज्याय देवसूराजा भवति बहुवैव पश्वायै प्रजाविकायै बहुरीयवायै बहुमाशतिरायै बहुरण्यायै बहुवस्तिकायै बहुनाथपुरुषायै दैवत्यै पुष्टिमत्यै बहुराजकोषायै राजास्तु एकदन्ताय विद्महे वक्रतुण्डाय धीमहि तन्नो दन्ति प्रचोदयात् एकदन्तं चतुर्हस्तं पाशमङ्कुशधारिणं तदं च वरदं हस्ते बिभ्राणं मूषकध्वजं सकलं लम्बोदरं शोष्पकर्णकं रक्तवाससं सकलगन्धानुलिप्ताङ्गं रक्तपुष्पैः सुपूजितं भक्तानुकम्पिनं देवं जगत्कारणमच्युतम् आविर्भूतं च सृष्ट्यादौ प्रकृते पुरुषात् परम् एवं ध्यायो नित्यं योगी योगिनां वरः नमो भ्रातपतये नमो गणपतये नमो प्रमलपतये नमस्ते लम्बोदराय एकदन्ताय विघ्ननाशिने शोषकाय श्रीवरवरदमूर्तये नमः राजाय प्रसस्यसाधिने नमो वै श्रवणाय कुर्महे कामकामाय मह्यं कामेश्वरो वै श्रवणो ददातु वीराय वै श्रवणाय महाराजाय नमः अनन्तराजाय सर्वस्तोमोतिरात्र उत्तममार्भवति सर्वस्याख्यै सर्वस्यै सर्वमेव तेनाप्नोति सर्वं येति यो वेदातो स्वरप्रोक्तो वेदान्ते च प्रतिष्ठितः तस्य प्रकृतिनस्य परस्तमहेश्वरः श्रीमहागणपते नमः विघ्नेश्वराय नमः वेदोक्तमन्त्रपुष्पं समर्पयामि ॐ स्वाहा मानस्तोकेतन येमान आयुष्मान कोशमान स्पेशरीरिषः हीरान्मानर्द्रपामितवदेन विष्मन्तो नमसा विदेमते ओजोसे
सहसे बलमसे प्राजोसे देवानां दातामासे विष्णुमदरिष्टायुः सर्वमसर्वायुर्विभूरो मन्त्रहेणं क्रियाहेणं भक्तेनं तासना यद्दन्तमया देव परिपूर्णं दस्मै वे नमः ॐ गणाध्यक्षाय नमः ॐ भावचन्द्राय नमः ॐ गजाननाय नमः ॐ महागणपते नमः वसनभुजां दर्पयामि वसनार्घ्यं दर्पयामि यज्ञेश्वराय नमः वसनभुजां दर्पयामि वसनार्घ्यं दर्पयामि यज्ञमध्यावाय तस्मै महागणपते नमः वसनभुजां गृह्ये वसुखाय नमः जगदन्ताय नमः कपिलाय नमः गजगन्नकाय नमः लम्बोदराय नमः ॐ विकटाय नमः ॐ विघ्नराजाय नमः ॐ गणाधिपाय नमः ॐ ध्रुवकेतवे नमः ॐ गणाध्यक्षाय नमः ॐ भावचन्द्राय नमः ॐ गजाननाय नमः महागणपते नमः वसनभुजां दर्पयामि वसनार्घ्यं दर्पयामि यस्य प्रत्यादरामत्याभूताय क्रियादिशोजनं सम्मर्दां ज्ञाति नमस्ते गाणपत्याय नमस्ते दक्षिणान्ते नमः वणिजाय महादेवी नमो नमः गणपतिपादाय ब्रह्मस्वरूपे स्वर्गाप्रदाते ताजेशाय नमो नमः यज्ञेशाच्युत गोविन्द माधवानं च केशवाभिष्टमिष्टोऽभिषेकेशा विश्वविश्वात्मने नमः प्रमादात् पुरतां कर्म प्रत्यवेतात्तरेशयत् तत्पृष्टोऽस्मृणादेवा सम्पूर्णं स्यात् तत्पृष्टो परमपदसदा पश्यति स्नेहादिव्यवदञ्जनादं जागृवादो सवितदे विष्णो यत्परमं पदं विष्णु महागणाधीश्वरं संप्रदर्श्यै नमः ॐ तत्सत् ಪೂಜೆ ಐನೂರು ಮತ್ತೆ ಭಜನೆ ನೋಡು ಪೂಜೆ ಐನೂರು आचरिता महागणाधीश्वरः संपूर्ण कलाकार श्री महागणाधीश्वर प्रसन्नाभीष्टबलवरद परम गुरुभ्यो नमः परमेश्वराय नमः महद्दीर्घो वृद्धात्मा महाचो वरदद्विजः अतुलशरभो भीमे समयज्ञो हविर्हरिः सर्वलक्षणलक्षण्यो लक्ष्मीवान् सपितिञ्जयः इक्षरो रोहितो नाको हेतुर्दामोदरः सः महीधरो महाभागो वेगवानमिताशनः उद्भवक्षोभणो देवर्षीगर्भः परमेश्वरः करणं कारणं कर्ता विकर्ता गगनो गुहः व्यवसायो व्यवस्थानः संस्थानस्थानको ध्रुवः परद्धीतमस्तष्टाशिष्टशुक्षेक्षणः रामो विरामो विजयो मान्तो
सूर्योदयोदयः वीरशक्तिमतां श्रेष्ठो धर्मो धर्मविदुत्तमः वैकुण्ठपुरुषः प्राणः प्राणवक्रमवक्रतो हिरण्यगर्भो व्याप्तो वायुगतो गजः परमेष्टिकैकः संवत्सरो वर्षो दर्शयामि नैवेद्यं मृगाब्रह्मेश्वरी महाप्रस्थाप्य गोक्षीरवाय स्वाहानैवेदं निवेदयामि मृगाब्रह्मेश्वरी नमः विद्येमदेवाणि यन्त्रयामि सदामिदां मृगाब्रह्मेश्वरी नमः सप्तयामि चण्डेश्वराय महाभक्तिरस्तु दुर्गाब्रह्मेश्वरी माक्षणमयां दत्यामि प्रदानं दत्तयामि विद्महे वासुदेवाय धीमहि तन्नो विष्णुः प्रचोदयात्। तदस्य प्रेमतस्यान्तरोजत्वदे भजवपदन्ते रुक्रमस्य सैवन्दरिष्टा विष्णापदे पराशक्तिशिविक्रमणेश्वरिजन्ति भुवनानि विष्णाः परमात्मया तर्वापधाते वैमन्दवत्पुरन्ते द्वैते विष्णादे वत्तमरवत्पुरुषे चक्रमे देवी मे चैतां क्षेत्रा विष्णुमनचेदयस्य श्रीवासस्य केयोजनानुक्षितिं सजनिमाचकार तद्देव पृथिवी मे चैतां चक्रमे तच्च सम्मेता भविष्यवस्तशब्दस्तबीजा रामाय कृत्यं परमेश्वरो वै श्रवणोदातो कुलेराय वै श्रवणाय महाराजाय नमः
प्रजाप्यानन्तराय सर्वस्तोमोदिरात्रमोत्तमोहद्भवति सर्वस्याप्यै सर्वस्य जित्यै सर्वमेव तेनाप्नोति सर्वमिन्द्रियते यो वेदादौ सर्वप्रोक्तो वेदान्ते च प्रतिष्ठितः तस्य प्रकृतिर्नस्य परसमहेश्वरः प्रार्थनां करिष्ये गुरुब्रह्मा गुरुविष्णु गुरुसाक्षात् महेश्वरः गुरुदेवतकर्तृं तस्मै श्री गुरवे नमः वक्रतुण्डमहाकाय कोटिसूर्यसमप्रभा निर्विघ्नं कुरु मे देव सर्वकार्येषु सर्वदा सशङ्खचक्रं सकृतकुण्डलं सफेदवस्त्रं सरसेरुहेक्षणं सहारवक्षस्थलकौस्तभष्यं नमामि विष्णुं शिरसा चतुर्भुजम् ನಾವು ಸಮಸ್ತರು ಇದ್ದು ಸಪರಿವಾರ ಶ್ರೀ ಮಹಾವಿಷ್ಣುವಿನ ದಿವ್ಯ ಚರಣಾರವಿಂದಗಳಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡುವಂತಹ ಪ್ರಾರ್ಥನೆ ಕಾರ್ಯಕ್ರಮದ ಪ್ರಾರಂಭ ಕಾಲದಲ್ಲಿ ಕೈಯಲ್ಲಿ ಫಲಪುಷ್ಪವನ್ನು ಹಿಡಿದುಕೊಂಡು ದೇವತಾ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೇವೆ. ಅದೇ ಪ್ರಕಾರವಾಗಿ ಕಾರ್ಯಕ್ರಮದ ಮಧ್ಯಕಾಲದಲ್ಲಿ ನಾಮ ನಕ್ಷತ್ರವನ್ನು ಹೇಳಿಕೊಂಡು ದೇವತಾ ಭಾಷೆಯಾದಂತಹ ಸಂಸ್ಕೃತದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಕಾರ್ಯಕ್ರಮದ ಅಂತ್ಯಕಾಲದಲ್ಲಿ ಮಹಾನೈವೇದ್ಯ ಮಹಾಮಂಗಳಾದಿಯಾಗಿ ಸಪರಿವಾರ ಶ್ರೀ ಮಹಾವಿಷ್ಣುವಿನ ದಿವ್ಯ ಚರಣಾರವಿಂದಗಳಲ್ಲಿ ಸಮಸ್ತರು ಭಕ್ತಾದಿಗಳು ಇಟ್ಟುಕೊಂಡು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡುವಂತಹ ಪ್ರಾರ್ಥನೆ ಶ್ರವಣ ನಕ್ಷತ್ರದ ಶುಭ ದಿವಸ ದೈವಜ್ಞರ ಸೂಚಿತ ಪ್ರಕಾರವಾಗಿ ಮಹಾಗಣಪತಿ ಹವನ ಪ್ರಾತಃಕಾಲದಲ್ಲಿ ನಿರ್ವಿಘ್ನಕಾರಕನಾದಂತಹ ಮಹಾಗಣಪತಿ ದೇವರಿಗೆ ಮಹಾಗಣಪತಿ ಹವನವನ್ನು ಅದೇ ರೀತಿಯಾಗಿ ಸಪರಿವಾರ ಶ್ರೀ ಮಹಾವಿಷ್ಣುವಿಗೆ ಮಹಾಭಿಷೇಕ ಪುರಸ್ಸರವಾಗಿ ಕಲ್ಪೋಕ್ತ ಷೋಡಶೋಪಚಾರ ಪೂಜಾರಾಧನೆಯನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ. ಅದೇ ಪ್ರಕಾರವಾಗಿ ಇವತ್ತು ಶುಭ ದಿವಸದಲ್ಲಿ ಆ ಸೇವೆಯನ್ನು ನಾವು ಸಮರ್ಪಣೆಯನ್ನು ಮಾಡಿಕೊಂಡಿದ್ದೇವೆ. ಕೊಟ್ಟಂತಹ ಸೇವೆಯಲ್ಲಿ ಮನುಷ್ಯ ಸಹಜವಾಗಿ ಏನಾದರೂ ನ್ಯೂನಾತಿರಿಕ್ತ ದೋಷಗಳು ಬಂದಿದ್ದರೆ ಅದನ್ನೆಲ್ಲವನ್ನು 10ಕ್ಕೆ 10 ಪರಿಮಾರ್ಜನೆ ಮಾಡಿಕೊಟ್ಟು ಇನ್ನು ಮುಂದೆ ಮಾಡುವಂತಹ ದೇವತಾ ಆರಾಧನೆಗೆ ಬರುವಂತಹ ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಟ್ಟು ಈ ಕ್ಷೇತ್ರದಲ್ಲಿ ನಿರ್ಮಾಣ ಮಾಡುತ್ತಿರುವಂತಹ ಆ ನೂತನವಾದಂತಹ ಆಲಯ ನಿರ್ಮಾಣ ಕೆಲಸ ಕಾರ್ಯಕ್ಕೆ ಬರುವಂತಹ ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಟ್ಟು ಶೀಘ್ರಾತಿ ಶೀಘ್ರದಲ್ಲಿ ನೂತನವಾದಂತಹ ಒಂದು ಆಲಯದಲ್ಲಿ ಸಪರಿವಾರ ಶ್ರೀ ಮಹಾವಿಷ್ಣುವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಆರಾಧಿಸಿಕೊಂಡು ಬರುವಂತಹ ಯೋಗ್ಯ ಭಾಗ್ಯವನ್ನು ತಮಗೆಲ್ಲರಿಗೂ ಕರುಣಿಸಿಕೊಟ್ಟು ಯಾರೆಲ್ಲ ಮಹಾವಿಷ್ಣುವಿನ ಸೇವೆಯನ್ನು ಮಾಡಿದ್ದಾರೋ ಅವರಿಗೆ ಅವರು ಮಾಡುವಂತಹ ಉದ್ಯೋಗ ಕ್ಷೇತ್ರ ವ್ಯವಹಾರ ಕ್ಷೇತ್ರದಲ್ಲಿ ಬರುವಂತಹ ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಟ್ಟು ಇನ್ನು ಇದಕ್ಕಿಂತ ಹೆಚ್ಚಿನ ಸೇವೆಯನ್ನು ಮಾಡುವಂತಹ ಯೋಗ್ಯ ಭಾಗ್ಯವನ್ನು ತಮಗೆಲ್ಲರಿಗೂ ಅನುಗ್ರಹ ಮಾಡಿಕೊಟ್ಟು ಅದೇ ರೀತಿಯಾಗಿ ಈ ಕ್ಷೇತ್ರದಲ್ಲಿ ನೆಲೆಯೂರಿರುವಂತಹ ಆ ಬ್ರಹ್ಮ ರಾಕ್ಷಸು ನಾವು ಕೊಟ್ಟಂತಹ ಕಿಂಚಿತ್ ಸೇವೆಯಿಂದ ಸಂತೋಷಭರಿತನಾಗಿ ಕೆಲಸ ಕಾರ್ಯಕ್ಕೆ ಬರುವಂತಹ ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಡಬೇಕು. ಅದೇ ರೀತಿಯಾಗಿ ಇನ್ನು ಮುಂದಕ್ಕೆ ಆ ನೂತನವಾದಂತಹ ಆಲಯದಲ್ಲಿ ಆ ಬ್ರಹ್ಮ ರಾಕ್ಷಸನಿಗೂ ಒಳ್ಳೆಯ ಒಂದು ಸ್ಥಾನವನ್ನು ಕೊಟ್ಟು ಪ್ರತಿಷ್ಠಾಪನೆ ಮಾಡಿಕೊಂಡು ಆರಾಧಿಸಿಕೊಂಡು ಬರುವಂತಹದ್ದು. ಅಲ್ಲಿಗೆ ನಾವೆಲ್ಲ ಆರಾಧನೆ ಮಾಡಿದಂತಹ ಎಲ್ಲ ದೇವತೆಗಳು ದೈವಿಕ ಶಕ್ತಿಗಳು ತೃಪ್ತಿದಾಯಕವಾಗಿ ಹೊಂದಿ ನಾವು ಮಾಡುವಂತಹ ಕೆಲಸ ಕಾರ್ಯವನ್ನು ಶೀಘ್ರಾತಿ ಶೀಘ್ರದಲ್ಲಿ ನೆರವೇರಿಸಿಕೊಟ್ಟು ತಮ್ಮನ್ನೆಲ್ಲವನ್ನು ಸದಾ ಹರಿಸಿಕೊಂಡು ಬರಬೇಕು ಅಂತೇಳಿ ಸಪರಿವಾರ ಶ್ರೀ ಮಹಾವಿಷ್ಣುವಿನ ದಿವ್ಯ ಚರಣಾರವಿಂದಗಳಲ್ಲಿ ಸಮಸ್ತರಿದ್ದು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡುವಂತಹ ಪ್ರಾರ್ಥನೆ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೇಶಾಃ ಗೋ ಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಸಪರಿವಾರ ಶ್ರೀ ಮಹಾವಿಷ್ಣವೇ ನಮಃ. ಪ್ರಾರ್ಥನಾ ಪುಷ್ಪಾಂಜಲಿಂ ಸಮರ್ಪಯಾಮಿ. ಇಲ್ಲಿ ಒಂದು ಸೇವೆ ಕೊಡಬೇಕು ಹೊಳಿ ಕಂಡು ಇನ್ನು ಮುಂದೆ ಪರಿಹಾರ ಕಾರ್ಯವಾಗೆಲ್ಲ ಯಾವುದೇ ರೀತಿ ಅಡೆತಡೆ ಬಾರದೆ ಪೂರ್ಣ ಎಲ್ಲ ಕುಟುಂಬಸ್ಥರು ಸೇರಿಕೊಂಡು ಆಯ್ಕಾದ ಕಾರಣ ಚೆನ್ನಾಗಿ ನಡೆಸಿಕೊಡಬೇಕು ಕೂಡಿ ಒಂದು ಪ್ರಾರ್ಥನೆ. ವಿಶೇಷವಾಗಿ ಸಪರಿವಾರ ಶ್ರೀ ಮಹಾವಿಷ್ಣುವಿನ ದಿವ್ಯ ಚರಣಾರವಿಂದಗಳಲ್ಲಿ ಮಾಡುವಂತಹ ಪ್ರಾರ್ಥನೆ ಕುಟುಂಬದ ಐಕ್ಯಮತ್ಯಕ್ಕೋಸ್ಕರವಾಗಿ ದೈವಜ್ಞರಲ್ಲಿ ಪ್ರಶ್ನೆ ಚಿಂತನೆ ಮಾಡುವಂತಹ ಸಂದರ್ಭದಲ್ಲಿ ಸಪರಿವಾರ ಶ್ರೀ ಮಹಾವಿಷ್ಣುವಿನ ಯಥಾಶಕ್ತಿ ಸೇವೆಯ ಮಾಡಿಕೊಂಡು ಬಂದನಿಗೆ ಮುಂದಕ್ಕೆ ಕ್ಷೇಮ ಆವತ್ತುಳಿ ಹೇಳುವುದರ ದೈವಜ್ಞರ ಸೂಚನೆ ಕೊಟ್ಟಿದ್ದವು. ಅದೇ ಪ್ರಕಾರವಾಗಿ ಇಂದು ಸಕುಟುಂಬಕ್ಕರು ಇದ್ದುಕೊಂಡು ಕ್ಷೇತ್ರಕ್ಕೆ ಬಂದು ವಿಶೇಷವಾದಂತಹ ಸೇವೆಯ ಸಮರ್ಪಣೆ ಮಾಡಿಕೊಂಡಿದ್ದೀರಿ. ಕೊಟ್ಟಂತಹ ಸೇವೆಯ ಕ್ಷೇತ್ರದಲ್ಲಿ ನೆಲೆಯೂರಿರುವಂತಹ ಸಪರಿವಾರ ಶ್ರೀ ಮಹಾವಿಷ್ಣುವು ನಾವು ಕೊಟ್ಟಂತಹ ಸೇವೆ ಕಿಂಚಿದಾದಿಗೂ ಅದನ್ನು ಸಂತೋಷಭರಿತವಾಗಿ ಸ್ವೀಕಾರ ಮಾಡಿಕೊಟ್ಟು ಕುಟುಂಬಕ್ಕೆ ಬಪ್ಪಂತಹ ಎಲ್ಲ ಆಪತ್ತು ವಿಪತ್ತುಗಳಿದ್ದು ಅದನ್ನೆಲ್ಲವನ್ನು 10ಕ್ಕೆ 10 ಪರಿಮಾರ್ಜನೆ ಮಾಡಿಕೊಡಬೇಕು. ಅದೇ ರೀತಿಯಾಗಿ ಕುಟುಂಬದವೆಲ್ಲವೂ ಇನ್ನು ಮುಂದಕ್ಕೆ
ಉತ್ತಮವಾದಂತಹ ಐಕ್ಯಮತ್ಯದ ಜೀವನವನ್ನು ನಡೆಸಿಕೊಂಡು ಬಪ್ಪಂತಹ ಯೋಗ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಡಬೇಕು. ಅದೇ ರೀತಿಯಾಗಿ ಇನ್ನು ಮುಂದೆ ಮಾಡುವಂತಹ ಯಾವುದೆಲ್ಲ ಪರಿಹಾರ ಕಾರ್ಯ ಇದ್ದು ಆ ಎಲ್ಲ ಪರಿಹಾರ ಕಾರ್ಯಕ್ಕೆ ಬಪ್ಪಂತಹ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಟ್ಟು ನಿಂಗಳ ಕುಟುಂಬವನ್ನು ಸದಾ ರಕ್ಷಣೆ ಮಾಡಿಕೊಂಡು ಬಪ್ಪಂತಹ ಒಂದು ಭಾರ ನಾವು ಕ್ಷೇತ್ರದಲ್ಲಿ ಆರಾಧಿಸಿಕೊಂಡು ಬಪ್ಪಂತಹ ಸಪರಿವಾರ ಶ್ರೀ ಮಹಾವಿಷ್ಣುವಿನ ದಿವ್ಯ ಚರಣಾರವಿಂದಕ್ಕೆ ಸೇರಿದ್ದು ನಾವು ವಿಶೇಷವಾಗಿ ಸನ್ನಿಧಾನದಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡುವಂತಹ ಪ್ರಾರ್ಥನೆ. ಕುಟುಂಬಸ್ಥರೆಲ್ಲ ಸೇರಿದ್ದು ಬಾಲಕೃಷ್ಣ ಭಟ್ ವಕೀಲರು ಭಟ್ ತುಮಕೂರು ಅವರು ಕ್ಷೇತ್ರದ ಜೀರ್ಣೋದ್ಧಾರ ಕೆಲಸ ಕಾರ್ಯಕ್ಕೆ ಅವರ ಕೈಯಿಂದ ಎಷ್ಟು ಸಾಧ್ಯವಿದೆಯೋ ಆ ಒಂದು ಸೇವೆಯ ಸಮರ್ಪಣೆ ಕಿಂಚಿತ್ ಕಾಣಿಕೆಯ ಸಮರ್ಪಣೆ ಮಾಡಿಕೊಂಡಿದ್ದೆವು. ಅದೇ ರೀತಿಯಾಗಿ ಅವು ಮಾಡುವಂತಹ ಉದ್ಯೋಗ ಕ್ಷೇತ್ರ ವ್ಯವಹಾರ ಕ್ಷೇತ್ರಕ್ಕೆ ಆದಿಕ್ಕು ಅದೇ ರೀತಿಯಾಗಿ ಇನ್ನು ಮುಂದಕ್ಕೆ ಅವರ ಮಗಳ ವಿವಾಹ ಲಗ್ನಕ್ಕೆ ಆದಿಕ್ಕು ಬಪ್ಪಂತಹ ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಡಬೇಕು. ವಿವಾಹ ಲಗ್ನವ ಸುಲಗ್ನವಾಗಿ ನೆರವೇರಿಸಿಕೊಡಬೇಕು. ಆದಿತ್ಯಾದಿ ನವಗ್ರಹರಿಂದ ಬಪ್ಪಂತಹ ಯಾವುದೆಲ್ಲ ದೋಷ ಇದ್ದು ಅದನ್ನೆಲ್ಲವನ್ನು ಪರಿಮಾರ್ಜನೆ ಮಾಡಿಕೊಡಬೇಕು. ಅದೇ ರೀತಿಯಾಗಿ ಇನ್ನು ಮುಂದೆ ಅವರ ಮಗನ ವಿವಾಹಕ್ಕೆ ಬಪ್ಪಂತಹ ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಟ್ಟು ಶೀಘ್ರಾತಿ ಶೀಘ್ರದಲ್ಲಿ ಮಗಂಗೂ ಒಂದು ವಿವಾಹ ಯೋಗ್ಯ ಪ್ರಾಪ್ತಿಯಾಗ್ತಾ ಒಂದು ಒಳ್ಳೆಯ ಹುಡುಗಿ ಜೊತೆ ವಿವಾಹ ಯೋಗ್ಯ ಪ್ರಾಪ್ತಿಯಾಗ್ತಾಂಗೆ. ಅದೇ ರೀತಿಯಾಗಿ ಅವು ಮಾಡುವಂತಹ ಉದ್ಯೋಗ ಕ್ಷೇತ್ರ ವ್ಯವಹಾರ ಕ್ಷೇತ್ರಕ್ಕೆ ಬಪ್ಪಂತಹ ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಡಬೇಕು. ಶೀಘ್ರಾತಿ ಶೀಘ್ರದಲ್ಲಿ ಅವರ ವ್ಯವಹಾರ ಕ್ಷೇತ್ರ ಉಜ್ವಲವಾಗಿ ಮುಂದೆ ಪರಿಹಾರ ಆಗಬೇಕು. ಆ ಉದ್ಯೋಗ ಅವರ ವ್ಯವಹಾರ ಕ್ಷೇತ್ರಕ್ಕೆ ಬಪ್ಪಂತಹ ಎಲ್ಲ ಅಡೆತಡೆಗಳು ನಿವಾರಣೆ ಆಗಬೇಕು. ಅದೇ ರೀತಿಯಾಗಿ ಅವು ಮನಸ್ಸಿನಲ್ಲಿ ಯಾವ ತರವಾದಂತಹ ಸಂಕಲ್ಪ ಮಾಡಿಕೊಂಡಿದ್ದವೋ ಆ ಎಲ್ಲ ಸತ್ಸಂಕಲ್ಪವಂತೆ ಅವರ ಉದ್ಯೋಗ ಕ್ಷೇತ್ರ ವ್ಯವಹಾರ ಕ್ಷೇತ್ರ ಉಜ್ವಲವಾಗಿ ಮುಂದುವರಿದುಕೊಂಡು ಹೋಗಬೇಕು. ಅದೇ ರೀತಿಯಾಗಿ ಇನ್ನು ಮುಂದೆ ಅವರ ಉದ್ಯೋಗ ಕ್ಷೇತ್ರದಲ್ಲಿ ಉಜ್ವಲವಾದಂತಹ ಭವಿಷ್ಯವನ್ನು ಕಂಡು ಆ ಸಪರಿವಾರ ಮಹಾವಿಷ್ಣುವಿಗೆ ಇನ್ನು ಇದಕ್ಕಿಂತ ಹೆಚ್ಚಿನ ಸೇವೆಯನ್ನು ಕಾಣಿಕೆಯನ್ನು ಸಮರ್ಪಣೆ ಮಾಡಿಕೊಂಡು ಬಪ್ಪಂತಹ ಯೋಗ್ಯ ಭಾಗ್ಯವನ್ನು ಅವಕ್ಕೆ ಪ್ರಾಪ್ತಿ ಮಾಡಿಕೊಟ್ಟು ಅವರ ಕುಟುಂಬವನ್ನು ಸದಾ ರಕ್ಷಣೆ ಮಾಡಿಕೊಂಡು ಬಪ್ಪಂತಹ ಒಂದು ಭಾರ ಕ್ಷೇತ್ರಾಧಿಪತಿಯಾದಂತಹ ಸಪರಿವಾರ ಶ್ರೀ ಮಹಾವಿಷ್ಣುವಿನ ದಿವ್ಯ ಚರಣಾರವಿಂದಕ್ಕೆ ಸೇರಿದ್ದು ನಾವು ವಿಶೇಷವಾಗಿ ಸಂವಿಧಾನದಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡುವ ಸಪರಿವಾರ ಶ್ರೀ ಮಹಾವಿಷ್ಣುವೇ ನಮಃ ಮನಸೋದ್ದಿಷ್ಟ ಪ್ರಾರ್ಥನಾ ಪುಷ್ಪಾಂಜಲಿ ಸಮರ್ಪಯಾಮಿ. नारायणो विष्णुर्वासुदेवो विरक्षतो शतमानं भवति शताय पुरुषस्ततेन्द्रिय आयुष्येवेन्द्रिय प्रतिष्ठति. भक्तदन्त महाकाय कोटिसूर्यप्रभा निर्विघ्नं कुरुमे देवा सर्वकार्ये सर्वदा मेघस्यामं वेदकौशेयवासं सेवत्साङ्कं कौस्तुभोद्भासिताङ्कं पुण्योपेतं पुण्डरीकायताक्षं विष्णुं वन्दे सर्वलोकैकनाथं. ನೀವು ಹೇಳಿದ ಪ್ರಕಾರವಾಗಿ ಸಪರಿವಾರ ಶ್ರೀ ಮಹಾಗಣಪತಿ ಹವನ ಅದೇ ರೀತಿಯಾಗಿ ಸಪರಿವಾರ ಮಹಾವಿಷ್ಣುವಿನ ಯಥಾಯೋಗ್ಯವಾದಂತಹ ಸೇವೆಯನ್ನು ಮಾಡಿಕೊಂಡು ಆ ಸೇವೆಯ ಸಂಪೂರ್ಣವಾದಂತಹ ಆಶೀರ್ವಾದ ಸತ್ಫಲ ನಾವು ನಿಮಗೆ ಕೊಡ್ತಾ ಇದ್ದೇವೆ. ಸತ್ಯಾಸಂತ ಯಜಮಾನಸ್ಯ ಕಾಮಾಃ ಉತ್ತರೋತ್ತರಾಭಿವೃದ್ಧಿರಸ್ತು ಸಮಸ್ತ ಸನ್ಮಂಗಲಾಭಿವೃದ್ಧಿರಸ್ತು ಕ್ಷೇಮ್ಯೋಭಿವೃದ್ಧಿರಸ್ತು. ಮಹಾಗಣಾಧೀಶ್ವರ ಸಹಿತ ಸಪರಿವಾರ ಶ್ರೀ ಮಹಾವಿಷ್ಣು ಸುಪ್ರಸನ್ನ ಪ್ರಸಾದ ಸಿದ್ಧಿರಸ್ತು. लक्ष्मीकान्तं कमलनयनं देवगृध्यानगम्यं देविष्णं भवभयहरं सर्वलोकैकनाथं. ಸಪರಿವಾರ ಶ್ರೀ ಮಹಾವಿಷ್ಣುವಿನ ವಿಶೇಷವಾಗಿ ಮಾಡುವಂತಹ ಪ್ರಾರ್ಥನೆ ಕುಟುಂಬದ ಏಳಿಗೋಸ್ಕರವಾಗಿ, ಕುಟುಂಬದ ಅಭಿವೃದ್ಧಿಗೋಸ್ಕರವಾಗಿ, ಕುಟುಂಬದಲ್ಲಿ ಐಕ್ಯಮತ್ಯಕ್ಕೋಸ್ಕರವಾಗಿ ದೈವಜ್ಞರತ್ತರ ಚಿಂತನೆ ಮಾಡುವಂತಹ ಸಂದರ್ಭದಲ್ಲಿ ಸಪರಿವಾರ ಮಹಾವಿಷ್ಣುವಿನ ಯಥಾಶಕ್ತಿ ಸೇವೆಯ ಸಮರ್ಪಣೆ ಮಾಡಬೇಕು ಅಂತೇಳಿ. ಅದೇ ಪ್ರಕಾರವಾಗಿ
ವಿಶೇಷವಾಗಿ ಸೇವೆ ಸಮರ್ಪಣೆ ಮಾಡಿಕೊಂಡಿದ್ದೀರಿ. ಅಂತಹ ಸೇವೆಯಿಂದ ತೃಪ್ತಿ ಹೊಂದಿದಂತಹ ಸಪರಿವಾರ ಕ್ಷೇತ್ರಾಧಿಪತಿಯಾದಂತಹ ಸಪರಿವಾರ ಮಹಾವಿಷ್ಣು ನಿಮ್ಮ ಕುಟುಂಬಕ್ಕೆ ನಿಗಳ ಕುಟುಂಬದ ಉತ್ತರೋತ್ತರವಾದಂತಹ ಅಭಿವೃದ್ಧಿ ಮಾಡಿಕೊಡಿ. ಇನ್ನು ಮುಂದೆ ಮಾಡುವಂತಹ ಕುಟುಂಬದ ಅಭಿವೃದ್ಧಿಗೆ ಏರಿಗೋಸ್ಕರವಾಗಿ ಮಾಡುವಂತಹ ಯಾವುದೆಲ್ಲ ನಿವೃತ್ತಿ ಕಾರ್ಯಕ್ಕೆ ಆ ಎಲ್ಲ ನಿವೃತ್ತಿ ಕಾರ್ಯಕ್ಕೆ ಸಪರಿವಾರ ಮಹಾವಿಷ್ಣುವಿನ ಸಂಪೂರ್ಣ ಆಶೀರ್ವಾದ ಸಫಲ ಪ್ರಾಪ್ತಿಯಾಯಿತು. ಅದೇ ರೀತಿಯಾಗಿ ಆದಿತ್ಯ ನಾಲ್ಕು ಅದೇ ರೀತಿಯಾಗಿ ಸಪರಿವಾರ ಮಹಾವಿಷ್ಣು ಒಂದೇ ರಾಶಿ ನಿಂತುಕೊಂಡು ನಿಗಳ ಕುಟುಂಬವ ಸಂಪೂರ್ಣವಾದಂತಹ ಅಭಿವೃದ್ಧಿ ಏರಿಗೋಸ್ಕರವಾಗಿ ಅದೇ ರೀತಿಯಾಗಿ ಮಾಡಿದಂತಹ ಸೇವೆಯಿಂದ ತೃಪ್ತಿ ಹೊಂದಿದಂತಹ ಮಹಾವಿಷ್ಣುವಿನ ಸಂಪೂರ್ಣ ಆಶೀರ್ವಾದ ಸಫಲ ಕೊಟ್ಟಾಯಿತು. ಸಂಪೂರ್ಣ ಫಲಾಪ್ತಿರಸ್ತು ಉತ್ತರೋತ್ತರಾಭಿವೃದ್ಧಿರಸ್ತು. ಸಪರಿವಾರ ಮಹಾವಿಷ್ಣು ಸುಪ್ರಸನ್ನೋಸ್ತು ಪ್ರತಿಷ್ಠಿತೋ ಸುಪ್ರಸನ್ನೋ ಭವತು. ನಮಸ್ಕಾರ. ಶ್ರೀಗುರವೇ ನಮಃ. ಮಹಾಲಕ್ಷ್ಮೀ ಸಪರಿವಾರ ಮಹಾವಿಷ್ಣುವಿನ ಜೀರ್ಣೋದ್ಧಾರ ಕೆಲಸ ಕಾರ್ಯಕ್ಕೆ ನಿಮ್ಮ ಕೈಯಿಂದ ಪ್ರಾಯೋಗ್ಯವಾದಂತಹ ಒಂದು ಕಾಣಿಕೆ ನಿಗಳ ಕುಟುಂಬದ ಪರವಾಗಿ ಮನೆಯವರ ಪರವಾಗಿ ಸಮರ್ಪಣೆ ಮಾಡಲು ನಿಶ್ಚಯ ಮಾಡಿಕೊಂಡಿದ್ದೀರಿ. ಇದೇ ಪ್ರಕಾರವಾಗಿ ಕೊಟ್ಟಂತಹ ಕಾಣಿಕೆಯನ್ನು ಆ ಸಪರಿವಾರ ಮಹಾವಿಷ್ಣು ಸುಪ್ರಸನ್ನ ಹೊಂದಬೇಕು. ಮಾಡುವಂತಹ ಉದ್ಯೋಗ ಕ್ಷೇತ್ರಕ್ಕಾಗಬೇಕು, ವ್ಯವಹಾರ ಕ್ಷೇತ್ರಕ್ಕಾಗಬೇಕು, ಉದ್ಯೋಗ ಕ್ಷೇತ್ರಕ್ಕಾಗಬೇಕು, ಆರೋಗ್ಯ ವಿಷಯಕ್ಕಾಗಬೇಕು, ಕ್ಷೇತ್ರಕ್ಕಾಗಬೇಕು ಬಂದಂತಹ ಎಲ್ಲ ಆಪತ್ತು ವಿಪತ್ತುಗಳಿಂದ ಅದನ್ನೆಲ್ಲವನ್ನು ಪರಿಮಾರ್ಜನೆ ಮಾಡಿಕೊಡಬೇಕು. ಮನಸ್ಸಿನಲ್ಲಿ ಯಾವ ತರವಾದಂತಹ ಸಂಕಲ್ಪ ಮಾಡಿಕೊಂಡಿದ್ದೀರೋ ಆ ಎಲ್ಲ ಸಂಕಲ್ಪವನ್ನು ನೆರವೇರಿಸಿಕೊಡುವುದಲ್ಲದೆ ಇನ್ನು ಮುಂದೆ ಅದೇ ರೀತಿಯಾಗಿ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಮಹಾವಿಷ್ಣುವಿನ ಸೇವೆಯ ಮಾಡುವಂತಹ ಯೋಗ್ಯ ಭಾಗ್ಯವನ್ನು ನಿಮಗೆ ನಿಮ್ಮ ಕುಟುಂಬಕ್ಕೆ ಪ್ರಾಪ್ತಿ ಮಾಡಿಕೊಟ್ಟು ನಿಮ್ಮ ಕುಟುಂಬವನ್ನು ರಕ್ಷಣೆ ಮಾಡಿಕೊಂಡು ಬಂದಂತಹ ಕ್ಷೇತ್ರಾಧಿಪತಿಯಾದಂತಹ ಸಪರಿವಾರ ಮಹಾವಿಷ್ಣುವಿನ ದಿವ್ಯ ಚರಣಾರವಿಂದಕ್ಕೆ ಸೇರಿದಂತಹದ್ದು ನಾವು ಮಾಡುವಂತಹ ಪ್ರಾರ್ಥನೆ. ಗಣ್ಯಪಾತ್ರಮದೋ ಅಪೂರ್ಣಂ ದದಾತಿ ಸಂಜೋಸಾನೇತಿ ಏಕದಾ ಬ್ರಹ್ಮಣ ಉಪಹರತಿ ಏಕದೈವ ಯಜಮಾನ ಆಯುಸ್ತೇಜೋ ದದಾತಿ. ಸಪರಿವಾರ ಶ್ರೀ ಮಹಾವಿಷ್ಣುವೇ ನಮಃ. ಸುವರ್ಣ ಪುಷ್ಪ ದಕ್ಷಿಣಾಂ ಸಮರ್ಪಯಾಮಿ. ಕೊಟ್ಟಂತಹ ಸೇವೆಯಿಂದ ಸುಪ್ರಸನ್ನರಾದಂತಹ ಮಹಾವಿಷ್ಣು ದೇವರು ಮಾಡುವಂತಹ ಉದ್ಯೋಗ ಕ್ಷೇತ್ರ ವ್ಯವಹಾರ ಕ್ಷೇತ್ರಕ್ಕೆ ಬಂದಂತಹ ಎಲ್ಲ ಆಪತ್ತು ವಿಪತ್ತುಗಳನ್ನು ಪರಿಮಾರ್ಜನೆ ಮಾಡಿಕೊಟ್ಟು ಕುಟುಂಬವನ್ನು ಸದಾ ರಕ್ಷಣೆ ಮಾಡಿಕೊಂಡು ಬರಬೇಕು ಅಂತೇಳಿ ಮಾಡಿದಂತಹ ಸೇವೆಯ ಆಶೀರ್ವಾದ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಃ ಶೃಣ್ವನ್ನೋತಯಸ್ಸೇದಸಾದನಂ ಶ್ರೀ ವಿಘ್ನೇಶ್ವರಾಯ ನಮಃ. ಓಂ ಶಿವನಾಪತಿವೇಪವಾನಕ್ಷರಾ ನಿವೇಶನೇ ಗಚ್ಛಾನಶ್ಚರ್ಮ ಸಂಪದಾಃ. ಓಂ ಹೈ ನಮಃ. ಓಂ ಕ್ಷೇತ್ರಸ್ಯ ಪತಿನಾ ವಿಜಗಂ ಹಿತೇನೇವ ಜಜಾವಸೆ ರಾಮಸ್ತ್ವಂ ಮೋಥ ವಿಶ್ವಾಸನಾಮೃಡಾತೀರ್ಷೇ ಕ್ಷೇತ್ರಪಾಲಾಯ ನಮಃ. ಓಂ ವಾಸ್ತೋ ಅಷ್ಪದೇ ಪ್ರತಿಜಾನೀಸ್ವಾನ್ ಸ್ವಾದೇಶ ಅನಮೇವ ಪವಾನಃ ಯತ್ವೇ ಮಹೇ ಪ್ರತಿತನ್ನಾದಿಶಃ ಪ್ರಸನ್ನಯೇತಿ ದ್ವಿಪದೇಶಂ ಚತುಷ್ಪದೇ ವಾಸ್ತೋಷ್ಪತಯೇ ನಮಃ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ तन्नो दन्तिः प्रचोदयात्. ॐ नारायणाय विद्महे वासुदेवाय धीमहि तन्नो विष्णुः प्रचोदयात्. ॐ कात्यायनाय विद्महे कन्याकुमारी धीमहि तन्नो दुर्गिः प्रचोदयात्. ॐ तत्पुरुषाय विद्महे महादेवाय धीमहि तन्नो रुद्रः प्रचोदयात्. यो वेदादौ स्वरप्रोक्तो वेदान्ते च प्रतिष्ठितः तस्य ಪ್ರಕೃತಲೀನಸ್ಯ ಯಪ್ಪರಸ್ಸ ಮಹೇಶ್ವರಃ. ನಾವು ಸಮಸ್ತರು ಇದ್ದು ಮಹಾವಿಷ್ಣುವಿನ ಸಪರಿವಾರ ಶ್ರೀ ಮಹಾವಿಷ್ಣುವಿನ ಸನ್ನಿಧಾನದಲ್ಲಿ ಶ್ರದ್ಧಾಭಕ್ತಿ ಪುರಸ್ಸರವಾಗಿ ಕಾರ್ಯಕ್ರಮದ ಪ್ರಾರಂಭ ಕಾಲದಲ್ಲಿ ಕೈಯಲ್ಲಿ ಫಲಪುಷ್ಪವನ್ನು ಹಿಡಿದುಕೊಂಡು ದೇವತಾ ಸನ್ನಿಧಾನದಲ್ಲಿ ಮಾಡುವಂತಹ ಪ್ರಾರ್ಥನೆ ಕರ್ಮಾದೌ ಕರ್ಮ ಮಧ್ಯೆ ಚ ಕರ್ಮಾಂತೆ ಚ ಪ್ರಾರ್ಥನಂ ಕುರುವಂತೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಕಾರ್ಯಕ್ರಮದ ಪ್ರಾರಂಭ ಕಾಲದಲ್ಲಿ ಕೈಯಲ್ಲಿ ಫಲಪುಷ್ಪವನ್ನು ಹಿಡಿದುಕೊಂಡು ದೇವತಾ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಕಾರ್ಯಕ್ರಮದ ಮಧ್ಯಕಾಲದಲ್ಲಿ ನಾಮ ನಕ್ಷತ್ರವನ್ನು ಹೇಳಿಕೊಂಡು ದೇವತಾ ಭಾಷೆಯಾದಂತಹ ಸಂಸ್ಕೃತದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಕಾರ್ಯಕ್ರಮದ ಅಂತ್ಯಕಾಲದಲ್ಲಿ ಮಹಾನೈವೇದ್ಯ ಮಹಾಮಂಗಳಾರತಿಯಾಗಿ ದೇವತಾ ಪ್ರಸನ್ನರಾಗಿರುವಂತಹ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು ಅನ್ನುವಂತಹದ್ದು ಶಾಸ್ತ್ರ ನಿರ್ಣಯ. ಅದೇ ಪ್ರಕಾರವಾಗಿ ಕಾರ್ಯಕ್ರಮದ ಪ್ರಾರಂಭ ಕಾಲದಲ್ಲಿ ಕೈಯಲ್ಲಿ ಫಲಪುಷ್ಪವನ್ನು ಹಿಡಿದುಕೊಂಡು ಮಾಡುವಂತಹ ಪ್ರಾರ್ಥನೆ ದೈವಜ್ಞರ ಸೂಚಿತ ಪ್ರಕಾರವಾಗಿ ಶ್ರವಣ ನಕ್ಷತ್ರದ ಶುಭ ದಿವಸ
ಮಹಾವಿಷ್ಣುವಿನ ಸನ್ನಿಧಾನದಲ್ಲಿ ನಿರ್ವಿಘ್ನಹರ್ತ ನಿರ್ವಿಘ್ನಕರ್ತ ನಿರ್ವಿಘ್ನಕಾರಕನಾದಂತಹ ಮಹಾಗಣಪತಿ ದೇವರ ಪ್ರೀತ್ಯರ್ಥವಾಗಿ ಮಹಾಗಣಪತಿ ಹವನ, ಅದೇ ರೀತಿಯಾಗಿ ಸಪರಿವಾರ ಮಹಾವಿಷ್ಣುವಿನ ಕಲ್ಪೋಕ್ತ ಷೋಡಶೋಪಚಾರ ಪೂಜಾರಾಧನೆಯನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ. ಅದೇ ಪ್ರಕಾರವಾಗಿ ಇವತ್ತು ಮಾಡುವಂತಹ ಎಲ್ಲ ಕಾರ್ಯಕ್ರಮವನ್ನು ಆಯಾಯ ತತ್ತದ್ ದೇವತೆಗಳು ಸಂಪೂರ್ಣವಾಗಿ ಸ್ವೀಕಾರ ಮಾಡಿಕೊಂಡು ಅದೇ ರೀತಿಯಾಗಿ ಈ ಕ್ಷೇತ್ರದಲ್ಲಿ ಮಾಡುವಂತಹ ಎಲ್ಲ ಕೆಲಸ ಕಾರ್ಯಕ್ಕೆ ಬರುವಂತಹ ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಟ್ಟು ಶೀಘ್ರಾತಿ ಶೀಘ್ರದಲ್ಲಿ ಆ ನೂತನವಾದಂತಹ ದೇವಾಲಯದಲ್ಲಿ ಆ ಮಹಾವಿಷ್ಣುವಿನನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಆರಾಧಿಸಿಕೊಂಡು ಬರುವಂತಹ ಯೋಗ್ಯ ಭಾಗ್ಯವನ್ನು ತಮಗೆಲ್ಲರಿಗೂ ಅನುಗ್ರಹಿಸಿಕೊಟ್ಟು ನಾವು ಮಾಡುವಂತಹ ಎಲ್ಲ ಕಾರ್ಯಕ್ರಮದ ಎಲ್ಲ ಸತ್ಫಲವನ್ನು ನಮಗೆಲ್ಲ ಅನುಗ್ರಹ ಮಾಡಿಕೊಡಬೇಕು ಅಂತೇಳಿ ಕಾರ್ಯಕ್ರಮದ ಪ್ರಾರಂಭ ಕಾಲದಲ್ಲಿ ಮಹಾವಿಷ್ಣುವಿನ ದಿವ್ಯ ಚರಣಾರವಿಂದಗಳಲ್ಲಿ ಶ್ರದ್ಧಾ ಭಕ್ತಿ ಪುರಸ್ಸರವಾಗಿ ಮಾಡುವಂತಹ ಪ್ರಾರ್ಥನೆ. ಇದಂ ಫಲಂ ಮಯಾ ದೇವ ಸ್ಥಾಪಿತಂ ಪುರಸ್ತವ ತೇನ ಮೇ ಸಫಲಾಭಾಪ್ತಿರ್ಭವೇಜ್ಜನ್ಮಣಿ ಜನ್ಮಣಿ ಸಪರಿವಾರ ಶ್ರೀ ಮಹಾವಿಷ್ಣವೇ ನಮಃ. ಪೂರ್ಣಫಲಪುಷ್ಪಂ ದಕ್ಷಿಣಾಂ ಸಮರ್ಪಯಾಮಿ.